ಸುಪ್ರೀಂ ಕೋರ್ಟ್ ಕೊಟ್ಟ ಬಿಗ್ ರಿಲೀಫ್ ಬೆನ್ನಲ್ಲೇ ಸ್ವಕ್ಷೇತ್ರಕ್ಕೆ ಎಂಟ್ರಿ. ಬಿಜೆಪಿ ಮುಖಂಡನಿಗೆ ಪಂತ ಆಹ್ವಾನ. ಸಿ ಮುನಿರಾಜುಗೆ ತಾಕತ್ತಿದ್ರೆ ಗೆಲ್ಲುವಂತೆ ಸುಬ್ಬಾರೆಡ್ಡಿ ಸವಾಲ್. ಇಸ್ರೇಲ್ ಅಮೆರಿಕದಿಂದ ಇರಾನ್ ಮೇಲೆ ಭೀಕರ ಯುದ್ಧ. ಮೃತಪಟ್ಟ ಇರಾನ್ ಧರ್ಮಗುರು. ಅಲಿಪುರ ಗ್ರಾಮದಲ್ಲಿ ಬೃಹತ್ ಶೋಕಾಚರಣೆ. ಶ್ರೀ ಸೋಮೇಶ್ವರ ಸ್ವಾಮಿಯ ಅದ್ದೂರಿ ಬ್ರಹ್ಮರಥೋತ್ಸವ. ಹರಿದು ಬಂದ ಭಕ್ತ ಸಾಗರ. ಕಣ್ಮನ ಸೆಳೆದ ಸಾಂಸ್ಕೃತಿಕ ಕಲಾ ತಂಡಗಳು. ಇತ್ತೀಚೆಗೆ ಗುರುಗಳ ಮೇಲಿನ ಗೌರವ ಕುಂಠಿತ. ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. ಹಿರಿಯ ಶಿಕ್ಷಕರಿಂದ ವ್ಯಾಪಕ ಶ್ಲಾಘನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಸುಪ್ರೀಂ ಕೋರ್ಟ್ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಬಿಗ್ ರಿಲೀಫ್ ಕೊಟ್ಟ ಬೆನ್ನಲ್ಲೇ ಸ್ವಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಸುಬ್ಬಾರೆಡ್ಡಿ ಅವರು ಪರಾಜಿತ ಬಿಜೆಪಿ ಅಭ್ಯರ್ಥಿ ಮುನಿರಾಜು ವಿರುದ್ಧ ಬಹಿರಂಗವಾಗಿ ಮುಂದಿನ ಚುನಾವಣೆಗೆ ಪಂತಾಹ್ವಾನ ನೀಡಿದ್ದಾರೆ. ತಾಕತ್ತಿದ್ದರೆ ಗೆಲ್ಲುವಂತೆ ಸವಾಲೆಸೆದಿದ್ದಾರೆ. ಅವನ ಕೆಪಾಸಿಟಿ ಇದ್ರೆ, ಯೋಗ್ಯತೆ ಇದ್ರೆ ನನ್ನ ಮೇಲೆ ಮುಂದಿನ ಚುನಾವಣೆ ಎಲೆಕ್ಷನ್ ನಿಲ್ಲಬೇಕು. ನಿಂತ್ರೆ ಅವ್ನ ಗಂಡಸು ನಾನೇ ಆದ ನಿಮ್ಮಂತ ಕಚಡ ರಾಜಕೀಯ ಸ್ಟಾರ್ಟ್ ಮಾಡಿದ್ರೆ ನೀವು ಬಾಗೇಪಲ್ಲಿ ಹೆಜ್ಜೆ ಇಡಕ್ಕೆ ಸಾಧ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಎನ್ ಸುಬ್ಬಾರೆಡ್ಡಿ ಅವರು ಕಳೆದ ವಿಧಾನಸಭಾ ಚುನಾವಣೆ ವೇಳೆ ನಾಮಪತ್ರ ಸಲ್ಲಿಸುವಾಗ ತಮ್ಮ ಆಸ್ತಿ ವಿವರಗಳನ್ನು ಮುಚ್ಚಿಟ್ಟಿದ್ದಾರೆ ಎಂದು ಪರಾಜಿತ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ದರು. ಉಚ್ಚ ನ್ಯಾಯಾಲಯವು ದಾಖಲೆಗಳನ್ನು ಪರಿಶೀಲಿಸಿ ಸುಬ್ಬಾರೆಡ್ಡಿ ಶಾಸಕರಾಗಿ ಆಯ್ಕೆಯಾಗಿದ್ದನ್ನು ಅಸಿಂಧುಗೊಳಿಸಿತ್ತು. ಇದರಿಂದ ಸುಬ್ಬಾರೆಡ್ಡಿ ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು. ಸುಪ್ರೀಂ ಕೋರ್ಟ್ ಸುಬ್ಬಾರೆಡ್ಡಿ ಪರ ಹೈಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ನೀಡಿತ್ತು. ಇದರಿಂದ ಸುಬ್ಬಾರೆಡ್ಡಿ ಅವರಿಗೆ ಸ್ವಕ್ಷೇತ್ರ ಬಾಗೇಪಲ್ಲಿಯಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ಇನ್ನು ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ಹೊರವಲಯದ ಖಾಸಗಿ ಹೋಟೆಲ್ ಬಳಿ ಬರ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಜಮಾಯಿಸಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಜೈಕಾರ ಹಾಕಿ ಬೂದು ಕುಂಬಳಗಾಯಿಯಿಂದ ದೃಷ್ಟಿ ತೆಗೆದರು. ಈ ವೇಳೆ ತಮ್ಮ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಿದ ಸುಬ್ಬಾರೆಡ್ಡಿ ಅವರು, ದೂರುದಾರ ಪರಾಜಿತ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಗಂಡಸಾಗಿದ್ರೆ ಯಾವುದೇ ಚುನಾವಣೆಯಲ್ಲಿ ನನ್ನ ವಿರುದ್ಧ ನೇರವಾಗಿ ಸ್ಪರ್ಧಿಸಿ ಗೆಲ್ಲು ನೋಡೋಣ ಎಂದು ನೇರ ಸವಾಲೆಸೆದು ಆಕ್ರೋಶ ವ್ಯಕ್ತಪಡಿಸಿದರು. ಆದೇಶ ಕೊಟ್ಟಿದೆ. ಖಂಡಿತವಾಗ್ಲೂ ನನಗಂತೂ ನಿಮ್ಮ ಋಣ ಹೇಗೆ ತೀರ್ಸ್ಕೋಬೇಕು ಅಂತ ಒಂದು ವಾರದಿಂದ ನಿಜವಾಗ್ಲೂ ಯಾಕಂದ್ರೆ ಸಾಮಾನ್ಯವಾಗಿ ಚುನಾವಣಾ ಸಮಯದಲ್ಲಿ ಕೆಲವು ಘಟನೆಗಳಾಗುತ್ತೆ. ಆದರೆ ಇಂಥ ಒಂದು ಕಷ್ಟ ಕಾಲದಲ್ಲಿ ತಾವು ನನ್ನ ಬೆನ್ನಿಗೆ ನಿಂತಿದ್ದು ನೋಡಿದ್ರೆ ನನ್ನ ಜೀವಮಾನದಲ್ಲೇ ನಿಮ್ಮನ್ನು ಮರೆಯಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ನಾನು ನೋಡ್ತಾ ಇದ್ದೆ ದಿನ ವಾಟ್ಸಪ್ಗಳಲ್ಲೂ ಅಲ್ಲಿ ಇಲ್ಲೂ ಮೀಡಿಯಾಗಳಲ್ಲಿ ಪ್ರತಿಯೊಬ್ಬರು ನಮ್ಮ ಅಣ್ಣನಿಗೆ ಆಗಬಾರ್ದಾಗಿತ್ತು, ನಮ್ಮನ್ನು ಯಾರಿಗೂ ತೊಂದರೆ ಮಾಡಿರಲಿಲ್ಲ, ಹೀಗೆ ಹೆಂಗೆ ಮಾಡ್ದೆ ಇವನು ಅಂತ. ನಿಜವಾಗಲೂ ನಿಮ್ಮ ಒಂದು ಪೂಜೆ, ನಿಮ್ಮ ಒಂದು ಶಾಪ ವಿರೋಧಿಗಳು ತಟ್ಟಿರುತ್ತೆ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ವಿರೋಧಿಗಳಿಗೆ. ಆಯ್ತು, ನೀವು ನಂದು ಡಿಸ್ಕ್ವಾಲಿಫೈ ಮಾಡಿದ್ರಿ, ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೆ, ಬಾಯಿಗೆ ಬಂದಂಗೆ ನೀವು ಮಾತನಾಡ್ತಾ ಇದ್ದೀರ. ನಿಮ್ಗೇನಾದ್ರು ಸತ್ಯ ಇದೆಯಾ ಅದರಲ್ಲಿ? ಏನಾದರೂ ನಿಜಾಂಶ ಇದೆಯಾ ಅದರಲ್ಲಿ? ಸುಬ್ಬಾರೆಡ್ಡಿ ಭ್ರಷ್ಟಾಚಾರ ಯಾವ್ದು ಭ್ರಷ್ಟಾಚಾರ ಮಾಡಿದ್ದೀನಿ? ನಾನು ನಂಬಿರೋ ದೇವರನ್ನು ಹೇಳ್ತೀನಿ, ನಾನು 1 ರೂಪಾಯಿ ಇಲ್ಲೂ ಭ್ರಷ್ಟಾಚಾರ ಮಾಡಿಲ್ಲ. ನಾನು ಯಾವುದೇ ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಮಾತನಾಡಲಿ. ಯಾಕಂದರೆ ನಮ್ಮ ಜನ, ನಮ್ಮ ಅಣ್ಣ ತಮ್ಮಂದರು, ನೀವು ನಮ್ಮ ಮನೆಯವ್ರು, ನಿಮ್ಗೆ ಹೇಳ್ಬೇಕಾದ ಕರ್ತವ್ಯ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಮಾತನಾಡ್ತಾರೆ ಸುಬ್ಬಾರೆಡ್ಡಿ ಯಾವ್ದು ಭ್ರಷ್ಟಾಚಾರ? ಒಂದು ಹೇಳಿರ್ತೀನಿ, ಯಾವುದೋ ಒಂದು ಹೋಟೆಲ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಅದಕ್ಕೆ ತಿಂಗಳು 2% ಬಡ್ಡಿ ಹಾಕ್ತಾರೆ, ವಸೂಲಿ ಮಾಡಿಲ್ಲ, ಬಿಲ್ಡಿಂಗ್ ಹರಾಜು ಹಾಕ್ಕೊಳ್ತಾರೆ. ಅದು ಭ್ರಷ್ಟಾಚಾರಕ್ಕೆ ಸಾಧ್ಯನಾ? ಅವ್ನಿಗೆ ಗೊತ್ತಿಲ್ಲ. ನಾನು ಒಂದು ಮಾತು ಹೇಳ್ತೀನಿ, GST ರೂಲ್ಸ್ ಅವ್ನಿಗೆ ಗೊತ್ತಿಲ್ಲ. ಒಂದು ಪ್ಯಾನ್ಗೆ ಅಂದರೆ ಒಬ್ಬ ಮನುಷ್ಯನಿಗೆ ಒಂದೇ GST ಕೊಡೋದು. ಆ GST ಒಳಗಡೆ ಅವ್ನು ಏನೇ ವ್ಯವಹಾರ ಇದ್ರೂ ಕೆಳಗಡೆ ಬ್ರಾಂಚಸ್ ಅಂತ ಬರುತ್ತೆ. ಅವ್ನು ಬಾಯಿ ಬಂದಂಗೆ ಮಾತನಾಡ್ತಾನೆ. ಸುಬ್ಬಾರೆಡ್ಡಿ ಒಂದು GST ತಗೊಂಡು 10 ಅಂಗಡಿ ನಡೆಸ್ತಾರಂತೆ. ನಾನಿನ್ ಬೇರೆ ನನ್ನ ಬಾಯಿ ಬರುತ್ತೆ, ನಾನು ಹೇಳಲ್ಲ ಇವತ್ತು ಬೇರೆ ಮಾತು. ಯಾಕಂದರೆ ನನ್ನ ಬಾಯಲ್ಲಿ ಬರಬಾರ್ದು, ಅದನ್ನು ನಾನು ಮಾತಿಲ್ಲ. ನೀವು ನೋಡಿ, ನಾವು ಆವಾಗಲೇ ಮಾಧ್ಯಮ ತಿರುಗೇಳ್ದೆ, ಅವನಿಗೆ ಧೈರ್ಯ ಇದ್ದರೆ ರೆಕಾರ್ಡ್ಸ್ ತೊಗೊಂಡು ಬರೋಕ್ಕಲ್ಲ, ನಾನು ಬರ್ತೀನಿ.
ಅವನ ಭ್ರಷ್ಟಾಚಾರಿನ ನಾನು ಭ್ರಷ್ಟಾಚಾರಿನ ಅಲ್ಲೇ ತೀರ್ಮಾನ ಮಾಡೋಣ. ನನಗೆ ಕೋರ್ಟ್ ತೀರ್ಪು ಕೊಡಲಿ ಯಾವುದು ಕೊಡಲಿ, ನನ್ನ ಆತ್ಮಸಾಕ್ಷಿ ಅಂತ ಒಂದಿದೆ. ನಾನು ತಪ್ಪು ಮಾಡಿದರೆ ಆ ಕ್ಷಣದಲ್ಲೇ ನಾನು ದೂರ ಆಗುವಂಥ ಮನುಷ್ಯ. ನಾನು ಇದನ್ನು ಕಟ್ಕೊಂಡು ಏನೋ ಮಾಡಬೇಕು, ನನಗೆ ಆಸೆ ನಿಮ್ಮ ಸೇವೆ ಮಾಡಬೇಕು ಅಂತ. MLA ಇದ್ರೂ ಮಾಡ್ತೀನಿ, MLA ಇಲ್ಲ ಅಂದ್ರೂ ಸಾಯೋ ತನಕ. ಇನ್ನೊಂದು ಅವರು ಅಪಾಯನೆ ಮಾಡ್ತಾರೆ, ಸುಬ್ಬಾರೆಡ್ಡಿ ಅಲ್ಲಿ ಯಾವುದೋ 1.5 ಕೋಟಿ ರೈತರಿಗೆ ಕೊಡಿಸ್ದಂತ. ಇಲ್ಲೇ ಕಸಬಾದವ್ರು ಇದ್ದಾರೆ, ನಾನು ಕೊಡಿಸಿದ ತಪ್ಪ? ಅಲ್ಲಿ ಆ್ಯಕ್ಚುಲಿ ಬೆಲೆ ಇರೋದು ಇವತ್ತು ಮೇನ್ ರೋಡ್ಗೆ 2 ಕೋಟಿ ಇದೆ. ನಾನು 1 ಕೋಟಿ ಕೊಡಿಸಿದ್ದೀನಿ ಸರ್ಕಾರದಲ್ಲಿ. ನಾನೇನೋ ಕೊಡಿಸ್ಲಿಲ್ಲ ಅಂದಿದ್ರೆ MLA ಪಾಪ ರೈತರ ಬಾಯಿಗೆ ಮಣ್ಣಾಗ್ದ ಅಂತಾರೆ, ಕೊಡಿಸಿದ್ರೆ ಭ್ರಷ್ಟಾಚಾರ ಮಾಡ್ತಾರೆ. ಹೆಂಗ್ರಿ ಇಂಥ ಅವ್ರ ಹತ್ರ ನಾವು ಎನ್ಗೋದು? ಏನಾದರೂ ಮನುಷ್ಯತ್ವ ಇರಬೇಕಲ್ಲ ರೀ ಮಾತನಾಡೋಕೆ. ಒಬ್ಬ ಮನುಷ್ಯ ಒಂದು ಮಾತನಾಡೋಕ್ಕೆ ಮನುಷ್ಯತ್ವ ಇರಬೇಕು, ತಲೆಯಲ್ಲಿ ಸ್ವಲ್ಪ ಮೆದುಳು ಇಟ್ಕೊಂಡು ಮಾತನಾಡಬೇಕು. ಬಾಯಿಗೆ ಬಂದಿದ್ದರಿಂದ ಮಾತಾಡೋಕೆ ಅವನೊಬ್ಬ ಜನಪ್ರತಿನಿಧಿ ಆಗಕ್ಕೆ ಸಾಧ್ಯನಾ? ನಾನು ಇವತ್ತು ನೀವೆಲ್ಲರೂ ಇದ್ದೀರಾ, ಅವನ ಕೆಪಾಸಿಟಿ ಇದ್ರೆ, ಯೋಗ್ಯತೆ ಇದ್ರೆ ನನ್ನ ಮೇಲೆ ಮುಂದಿನ ಚುನಾವಣೆ ಎಲೆಕ್ಷನ್ ನಿಲ್ಲಬೇಕು. ಮುಂದಿನ ಎಲೆಕ್ಷನ್ ಅಲ್ಲಿ ಅದು ಬೈ ಎಲೆಕ್ಷನ್ ಬರಲಿ, ನೆಕ್ಸ್ಟ್ 2028 ಬರಲಿ, ಅವ್ನು ನಿಂತ್ರೆ ಅವ್ನು ಗಂಡಸು. ಎಲ್ಲೋ ಕುತ್ಕೊಂಡು ಮಾತನಾಡೋದಲ್ಲ, ಜನರ ಮುಂದೆ ಬರಬೇಕು, ಜನರ ಮುಂದೆ ಬರಬೇಕು, ಜನರ ಅಭಿಪ್ರಾಯ ತಗೋಬೇಕು. ಅವ್ರ ಆಶೀರ್ವಾದ ಜನಾಭಿಪ್ರಾಯನೇ ಪ್ರಜಾಪ್ರಭುತ್ವದಲ್ಲಿ ಮುಖ್ಯ. ಆ ಜನಾಭಿಪ್ರಾಯ ನಾನು ಹೇಳ್ದೆ ನಿನ್ನೆ ಸುಪ್ರೀಂ ಕೋರ್ಟಲ್ಲಿ, ಸ್ವಾಮಿ ಆ ಜನ ಪಾರ್ಟಿ ನೋಡಿ ನಾನು ಗೆಲ್ಸಿಲ್ಲ, ಇಂಡಿಪೆಂಡೆಂಟ್ ಆಗಿದ್ದಾಗ 33,000 ಲೀಡ್ ಕೊಟ್ಟರು, ಸೆಕೆಂಡ್ ಟೈಮಲ್ಲಿ 16,000 ಲೀಡ್ ಕೊಟ್ಟರು, ಮೊನ್ನೆ 19,175 ಕೊಟ್ಟಿದ್ದಾರೆ. ಸ್ವಾಮಿ ಜನ ಮೂರ್ಖರಲ್ಲ, ನಾನು ತಪ್ಪು ಮಾಡಿದ್ರೆ ನನ್ನ ಮನೆ ಕಲಿಸ್ತಾ ಇದ್ರು, ನಾನು ಚೆನ್ನಾಗಿ ನಿಮ್ಮ ಒಂದು ಸೇವೆ ಮಾಡ್ತಾನೆ ನಾನು ಕಂಟಿನ್ಯೂ ಮಾಡ್ಕೊಳ್ತಾ. ಇಂಥ ಭ್ರಷ್ಟನಾದ್ರೆ ಒಂದೇ ಸಲ 1 ತಿಂಗಳಿಗೆ ಅವ್ನ ಮನೆಗೆ ಕಲಿಸ್ಬಿಡ್ತಾ ಇದ್ರಿ ನೀವೆಲ್ಲ ಸೇರಿ. ಆ ಕೆಲಸ ನೀವು ಮಾಡ್ತಾ ಇದ್ರಿ. ಆದರೆ ನಾನು ಇವತ್ತು ಹೇಳ್ತೀನಿ, ಒಂದು ಒಳ್ಳೆ ರಾಜಕೀಯ ಮಾಡೋಣ. ನಾನು ಸತ್ಯವಾಗ್ಲೂ ಹೇಳ್ತೀನಿ, ಭಗವಂತನ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಈಗ ಮಾಡ್ತಾ ಇರೋದು ರಾಜಕೀಯ ಅಲ್ಲ, ನಾನು ಸೇವೆ ಸರ್ವಿಸ್ ನಾನು ಮಾಡ್ತಾ ಇರೋದು. ನಾನೇ ಆದ್ರೆ ನಿಮ್ಮಂಥ ಕಚಡ ರಾಜಕೀಯ ಸ್ಟಾರ್ಟ್ ಮಾಡಿದ್ರೆ ನೀವು ಬಾಗೇಪಲ್ಲಿ ಹೆಜ್ಜೆ ಇಡೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ನಾನು ರಾಜಕೀಯ ಈ ಒಂದು 13 ವರ್ಷ ನಾನು ರಾಜಕೀಯನೇ ಮಾಡಿಲ್ಲ, ಸರ್ವಿಸು, ಬಡವರ ಬಂದ ಸಹಾಯ ಮಾಡೋದು, ಕಷ್ಟದ ಬಂದ ಆಫೀಸರ್ಗೆಲ್ಲ ಈ ಕೆಲಸ ಮಾಡ್ತಾಯಿದ್ದೆ. ನಾನು ರಾಜಕೀಯ ಅಂತ ಮಾಡಿಲ್ಲ ಇದುವರೆಗೂ. ನೀವಿಂಥ ಕಚಡ ಕೆಲಸಗಳು ಮಾಡ್ತಾರೆ, ನಾನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮ ಲಿಮಿಟ್ಸಲ್ಲಿ ನೀವಿರಿ. ನೀವು ರಾಜಕೀಯ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ನೀವು ಸರ್ಜಾಪುರದಿಂದ ಅಂತ ಆದರೂ ಬನ್ನಿ, ಇನ್ನೊಂದು ದೇಶದಿಂದ ಆದರೂ ನನಗೇನು ಅಭ್ಯಂತರ ಇಲ್ಲ. ಆದರೆ ಅದನ್ನು ಬಿಟ್ಟು ಈ ಬಾಯಿ ಬುಡ್ಕಂತಾರೆ ಅಲ್ಲಿ ಇಲ್ಲಿ ಮಾತನಾಡ್ತಾ ಇದೆ, ಇದು ಸರಿಯಾಗುವಂಥ ಕ್ರಮ ಅಲ್ಲ ಅಂತ ಹೇಳ್ಬಿಟ್ಟು ತಮಗೆಲ್ಲರಿಗೂ ಹೇಳಿ, ತಾವೊಂದು ವಿಶ್ವಾಸ ಪ್ರೀತಿ ಇಷ್ಟು ನನ್ನ ಮೇಲೆ ಇಟ್ಟಿದ್ದಕ್ಕೆ ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಿ ನಮ್ಮ ಋಣ ಏನೋ ಹೈಕೋರ್ಟ್ ಆದೇಶಕ್ಕೆ ಸದ್ಯ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದ್ದು ಸುಬ್ಬಾರೆಡ್ಡಿ ಅವರು ಶಾಸಕರಾಗಿ ಮುಂದುವರೆದಿದ್ದಾರೆ. ಇದರಿಂದ ಅವರ ಕ್ಷೇತ್ರ ಬಾಗೇಪಲ್ಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಸಂತಸ ಮನೆ ಮಾಡಿದ್ದು ಮುಂದೇನಾಗುತ್ತೋ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಸಾರಿದ್ದು, ಇರಾನ್ ಧರ್ಮಗುರು ಮೃತಪಟ್ಟಿದ್ದಾರೆ. ಇತ್ತ ಇರಾನ್ನಲ್ಲಿರುವ ಭಾರತೀಯರಿಗೆ ಢವಢವ ಶುರುವಾಗಿದೆ. ಗೌರಿಬಿದನೂರು ತಾಲೂಕಿನ ಅಲ್ಲಿಪುರ ಗ್ರಾಮದ ಸುಮಾರು 120ಕ್ಕೂ ಅಧಿಕ ಜನರು ಇರಾನ್ನಲ್ಲಿ ನೆಲೆಸಿದ್ದು ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ಸೇರಿ ಇರಾನ್ ಮೇಲೆ ಯುದ್ಧ ಸಾರಿದ್ದು, ಇರಾನ್ ಧರ್ಮಗುರು ಮೃತಪಟ್ಟಿದ್ದು, ಇತ್ತ ಭಾರತದಿಂದ ಇರಾನ್ನಲ್ಲಿ ಇರುವ ಭಾರತೀಯರಿಗೆ ಡವಡವ ಶುರುವಾಗಿದೆ. ಕರ್ನಾಟಕದ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದ ಸುಮಾರು 120ಕ್ಕೂ ಹೆಚ್ಚು ಜನರು ಇರಾನ್ನಲ್ಲಿ ನೆಲೆಸಿದ್ದು ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಇಡೀ ವಿಶ್ವದ ಕಣ್ಣು ಈಗ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧದತ್ತ ನೆಟ್ಟಿದೆ.
ಇಂತಹ ಸನ್ನಿವೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದಲ್ಲೂ ಸಹ ಆತಂಕ ಮನೆ ಮಾಡಿದೆ. ಈ ಗ್ರಾಮದಲ್ಲಿ ಸುಮಾರು 25,000ಕ್ಕೂ ಅಧಿಕ ಜನಸಂಖ್ಯೆ ನೆಲೆಸಿದ್ದು, ಅದರಲ್ಲಿಯೂ ಶಿಯಾ ಸಮುದಾಯದ ಮುಸ್ಲಿಂ ಕುಟುಂಬಗಳು 99% ಜನ ಇದೇ ಗ್ರಾಮದಲ್ಲಿ ನೆಲೆಸಿದ್ದಾರೆ. ಪ್ರಪಂಚದಲ್ಲಿ ಶಿಯಾ ಸಮುದಾಯದ ಜನಸಂಖ್ಯೆ 40 ಕೋಟಿಯಷ್ಟು ಇದೆ. ಅದರಲ್ಲಿಯೂ ಇರಾನ್ನಲ್ಲಿ ಹೆಚ್ಚಾಗಿ ಶಿಯಾ ಸಮುದಾಯ ಕಾಣಿಸಿಕೊಳ್ಳುತ್ತೆ. ಅದೇ ರೀತಿ ಇಡೀ ಭಾರತದಲ್ಲಿ ತಾಲೂಕಿನ ಅಲಿಪುರದಲ್ಲಿ ಮಾತ್ರ ಶಿಯಾ ಸಮುದಾಯ ಕಾಣಿಸಿಕೊಳ್ಳುತ್ತದೆ. ಇನ್ನು ಇದೇ ಗ್ರಾಮದಲ್ಲಿ ಏಕೆ ಶಿಯಾ ಸಮುದಾಯ ನೆಲೆಸಿದ್ದಾರೆ ಎಂಬುದಾದರೆ, ಬಿಜಾಪುರದಲ್ಲಿ ಔರಂಗಜೇಬ್ ಶಿಯಾ ಸಮುದಾಯದ ಮೇಲೆ ನಡೆಸಿರುವ ದಾಳಿಯಿಂದ ತಪ್ಪಿಸಿಕೊಂಡು ಇದೇ ಅಲಿಪುರದಲ್ಲಿ ನೆಲೆಸಿದ್ದಾರೆ. ತದನಂತರ ಇರಾನ್ ದೇಶದ ಹಾಗೂ ಶಿಯಾ ಸಮುದಾಯದ ಇರಾನ್ ಸರ್ವೋಚ್ಚ ಧರ್ಮಗುರುಗಳಾದ ಖಮೇನಿ 1986ರಲ್ಲಿ ಇದೇ ಅಲಿಪುರ ಗ್ರಾಮಕ್ಕೆ ಭೇಟಿ ನೀಡಿ ತಮ್ಮ ಸಮುದಾಯದವರ ಜೊತೆ ಬೆರೆತು ಬಂದ ನೆನಪಿಗಾಗಿ ಅಯಾತೊಲ್ಲಾ ಇಮಾನ್ ಖಮೇನಿ ಆಸ್ಪತ್ರೆ ನಿರ್ಮಾಣವಾಗಿದ್ದು, ಇಲ್ಲಿ ಇಂದಿಗೂ ಪ್ರತಿನಿತ್ಯ ಚಿಕಿತ್ಸೆ ನೀಡಲಾಗುತ್ತಿದೆ. ಇದೇ ಅಲಿಪುರ ಗ್ರಾಮಕ್ಕೆ ದೇಶ ವಿದೇಶಗಳಿಂದ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಇನ್ನು ಈ ಗ್ರಾಮದಲ್ಲಿ 25,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ರೂ ಒಂದೇ ಒಂದು ಪೊಲೀಸ್ ಠಾಣೆ ಇಲ್ಲ. ಎಲ್ಲಾ ಸಮಸ್ಯೆಗಳನ್ನ ಅಂಜುಮಾನ್ ಜಾಫಿಯಾ ಸಂಘಟನೆ ಎಲ್ಲಾ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ಗ್ರಾಮದಲ್ಲಿ ಏನೇ ಕೋರ್ಟ್ ಮೆಟ್ಟಿಲೇರಿದ್ರೂ ನಂತರ ಇದೇ ಸಂಘಟನೆ ಬಗೆಹರಿಸಬೇಕಾಗುತ್ತದೆ. ಅಷ್ಟೇ ಅಲ್ಲ, ಇದೇ ಗ್ರಾಮದಿಂದ ಇರಾನ್, ದುಬೈ ದೇಶಗಳಿಗೆ ವಿದ್ಯಾಭ್ಯಾಸ, ವ್ಯಾಪಾರಕ್ಕಾಗಿ ಹೋಗಿ ಬಂದಿದ್ದಾರೆ. इस्राइल में आज का दिन बिल्कुल कयामत से कम का दिन नहीं. ಇಡೀ ಪ್ರಪಂಚ ಒಬ್ಬೇ ವ್ಯಕ್ತಿ ಇತ್ತು. ಇಡೀ ಪ್ರಪಂಚಕ್ಕೆ ಹುಮ್ನಾಟಿ ಐಡಲ್ ಇಟ್ಕೊಂಡಿದ್ದಂಥ ಸೈಯದ್ ಖಾಮನಿ ಸಾಹೇಬ್ ಇವರು ಕೊಲೆಯಾಗಿದೆ. ಅದಕ್ಕೆ ತುಂಬ ನೋವಾಗಿದೆ. ಹಾಗೂ 3 ದಿವಸ ಅಲಿಪುರ ಕೂಡ ಶೋಕಾಚರಣೆ ಇರುತ್ತೆ. ಸರ್, ಖಮೈನಿಗೂ ಸಾಹೇಬ್ರಿಗೂ ಮತ್ತು ಅಲಿಪುರಕ್ಕೆ ಏನು ಸಂಬಂಧ ಅಂತ? ಸಂಬಂಧ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಧರ್ಮಗುರುವಾದಂತಹ ಸೈಯದ್ ಖಾಮನಿ ಸಾಹೇಬ್ರವರು 1986 ಅಲಿಪುರಕ್ಕೆ ಬಂದು ಹೋಗಿರೋದು. ಹಾಗೂ ಇಡೀ ಪ್ರಪಂಚ ಕನೆಕ್ಟಿವಿಟಿ ಇದೆ ಅವರು. ಈಗ ಶಿಯಾ ಅಂತ ನಾವು ಹೇಳಲ್ಲ, ಯಾಕಂದ್ರೆ ಅವ್ರ ಐಡಲ್ ರೀ, ಒಂದು ಐಡಲ್, ಒಂದು ಹ್ಯುಮ್ಯಾನಿಟಿಗೆ ಐಡಲ್ ಅಲ್ಲಿ ಇರೋಂಥ ಕೆಲಸ ಮಾಡಿರೋ ಅವರು. ಒಳ್ಳೆ ವ್ಯಕ್ತಿ. ಬಟ್ ನಾವು ಇದೆ ನಮಗೆಲ್ಲ ಜಸ್ಟ್ ಮಾತಾಡೋಕ್ಕಾಗಲ್ಲ. ಒಂದ್ಸಲ ಅಲ್ಲಿಪುರಕ್ಕೆ ಬಂದೋಗಿದ್ರು ಅನ್ನೋ ಒಂದು ಮಾತಿದೆ. ಅಲ್ಲಿಪುರ ಖಾಮೇನಿ ಸಾಹೇಬರು ಅಲ್ಲಿಪುರ ಬಂದೋಗೋದು ಅಂತಿದೆ. ಅದು ನೆನಪು ಮಾಡ್ಕೊಂಡ್ರೆ ಯಾವ ಥರ ಅಂತ ಹೇಳ್ತಾರೆ? ಈಗೇನು ಆವಾಗ ಬಂದಾಗ ಅವರು ಆಸ್ ಎ ಕಮಾಂಡರ್ ಇತ್ತು. ಈಗ ಸುಪ್ರೀಂ ಆಗಿ ಆದಮೇಲೆ ಹೋದ್ಮೇಲೆ ಅವ್ರು ಸುಪ್ರೀಂ ಲೀಡರ್ ಆಗಿತ್ತು ಇರಾನ್. ಅದಾದಮೇಲೆ ಈಗ ನಪ್ಕಂದ್ರೆ ಆ ಟೈಮಲ್ಲಿ ನಾವು ಇರಲಿಲ್ಲ, ಸೀನಿಯರ್ಸ್ ಇತ್ತು, ಅವ್ರ ಹತ್ರ ನಾವು ಕೇಳಿದ್ರೆ ಗೊತ್ತಾಗುತ್ತೆ. ಬಟ್ ನಾವು ಇದೆ, ಯಾಕಂದರೆ ಒಳ್ಳೆ ವ್ಯಕ್ತಿ, ಹ್ಯುಮ್ಯಾನಿಟಿ ವ್ಯಕ್ತಿ ಇವತ್ತು ತೀರೋಗಿದೆ ಅಂದರೆ ನಾವು ಇರುತ್ತೆ ಅಷ್ಟೇ. ಅಲ್ಲಿಪುರದಾಗ ಏನು ಪ್ರೊಟೆಸ್ಟ್ ಮಾಡ್ತಾರೆ ಇನ್ಮೇಲೆ ಅಂತ ಹೇಳ್ಬಿಟ್ಟು? ಏನಿಲ್ಲ, 3 days ಶೋಕಾಚರಣೆ ಇರುತ್ತೆ, ಪ್ರೋಗ್ರಾಮ್ಸ್ ಇರುತ್ತೆ. ಟೋಟಲ್ ಅಲಿಪುರ ಕ್ಲೋಸ್ ಇದೆ. ಆದರೆ ಈಗ ಇರಾನ್ ದೇಶದಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ರಕ್ಷಣೆ ನೀಡುವಂತೆ ಅಲಿಪುರ ಸಂಘಟನೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರೆ, ಮತ್ತೊಂದು ಕಡೆ ತಮ್ಮ ಧರ್ಮಗುರುಗಳ ಸಾವಿಗೆ ಶೋಕವನ್ನ ತಿಳಿಸುತ್ತಾ 3 ದಿನಗಳ ಕಾಲ ಸ್ವಯಂ ಪ್ರೇರಿತ ಬಂದ್ ಘೋಷಣೆ ಮಾಡಿ ಸಂತಾಪ ಸೂಚಿಸಿದ್ದಾರೆ.
ಸಮಾಚಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ತಾಲೂಕು ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಲಿಪುರ ಊರಿದೆ. ಈ ಊರಲ್ಲಿ ಅರೌಂಡ್ 25,000 ಶಿಯಾ ಪಾಪ್ಯುಲೇಷನ್ ಇದೆ. ಈ ಊರಲ್ಲಿ ಅರೌಂಡ್ 90% ಶಿಯಾ ಪಬ್ಲಿಕ್ ಇದ್ದಾರೆ. ಬಾಕಿ 100 ಫ್ಯಾಮಿಲೀಸ್ ಅರೌಂಡ್ ಹಿಂದೂ ಪಬ್ಲಿಕ್ದು ಕೂಡ ಇದೆ. ನಾವು ಇವತ್ತು ಇಲ್ಲಿ ಅಂಜುಮನ್ ಕಮಿಟಿ ಮೆಂಬರ್ ಜೊತೆ ಮತ್ತು ಬೇರೆ ಊರದವ್ರ ಜೊತೆ ಕೂಡ ಎಲ್ಲ ಮಾತಾಡಿ ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ನಿನ್ನೆ ಇರಾನಲ್ಲಿ ಏನು ಇನ್ಸಿಡೆಂಟ್ ಆಯಿತು, ಅವ್ರ ಸುಪ್ರೀಂ ಲೀಡರ್ದು ಡೆತ್ ಆಗಿದೆ ಒಂದು ಇನ್ಸಿಡೆಂಟಲ್ಲಿ. ಆದಮೇಲೆ ಈ ಊರಲ್ಲಿ ಇವರು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಅಂಜುಮನ್ ಕಮಿಟಿ ಕಡೆಯಿಂದ ಒಂದು ಪ್ರೇಯರ್ಸ್ ಆದಮೇಲೆ ಮಸ್ಜಿದಿಯಲ್ಲಿ 2:30 ಅರೌಂಡ್ ಪ್ರೇಯರ್ಸ್ ಮಾಡ್ತಾರೆ. ಆಮೇಲೆ ಒಂದು ಮಸ್ಜಿದಿಯಿಂದ ಬೆಂಗಳೂರು ಸಲ್ಕತ್ ತನಕ ಅರೌಂಡ್ 3,000 ಪರ್ಸನ್ಸ್ ಅಲ್ಲಿ ನಡ್ಕೊಂಡು ಹೋಗಿ ಪ್ರೊಸೆಷನ್ ಇಂದ ಮೆರವಣಿಗೆ ಮಾಡಿಕೊಂಡು ಒಂದು ಪ್ರೊಟೆಸ್ಟ್ ಥರ ಮಾಡ್ತಾರೆ. ಸೊ ನಾವು ಈಗೋಸ್ಕರ ಪೊಲೀಸ್ ಇಲಾಖೆ ವತಿಯಿಂದ ಸಫಿಷಿಯೆಂಟ್ ಸ್ಟಾಫ್ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ. DR ಪಾರ್ಟಿ ಕೂಡ ಇದೆ, ಎಲ್ಲ ಸೀನಿಯರ್ ಆಫೀಸರ್ಸ್ ಕೂಡ ಇದ್ದಾರೆ. ಮತ್ತು ಅಂಜುಮನ್ ಕಮಿಟಿ ಮೆಂಬರ್ಸ್ ಮತ್ತು ಊರದವರು ಕೂಡ ಎಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ, ಕಾಪ್ರೇಷನ್ ಕೊಡ್ತಾ ಇದ್ದಾರೆ. ಯಾವುದೂ ಥರದ್ದು ಸಮಸ್ಯೆ ಇಲ್ಲ. ಕಾನೂನು ಸುವ್ಯವಸ್ಥೆ ಮೇಂಟೈನ್ ಆಗಬೇಕು, ಲಾ ಆ್ಯಂಡ್ ಆರ್ಡರ್ಗೆ ಯಾವುದೂ ಥರದ್ದು ಸಮಸ್ಯೆ ಆಗಬೇಕು, ಅದು ನಾವು ನಮಗೆ ಊರದವರು ಕೂಡ ಕಾಪ್ರೇಟ್ ಮಾಡ್ತಾರೆ. ಮತ್ತು ಪೊಲೀಸ್ ಇಲಾಖೆ ಕೂಡ ಎಲ್ಲ ಡಿಪ್ಲಾಯ್ಮೆಂಟ್ ಮಾಡಿಕೊಂಡು ಇದು ಇನ್ಶೂರ್ ಮಾಡಿದ್ದಾರೆ. ಅಂಜುಮನ್ ಜಾಫರಿಯಾ ಸಂಸ್ಥೆಯವ್ರ ಜೊತೆ ನೀವು ಸಭೆ ಮಾಡಿದ್ರಿ, ಏನೆಲ್ಲ ಚರ್ಚೆ ಮಾಡಿದ್ರಿ, ಏನೋ ಸೂಚನೆ ಕೊಟ್ಟರು? ನಾವು ಎಲ್ಲ ಅದೇ ಫಸ್ಟ್ ಕೇಳಿದಾಗ ಏನು ಇವತ್ತು ತೀರ್ಮಾನ ಮಾಡಿದ್ದಾರೆ ಅವರು, ಸಿನ್ಸ್ ನಿನ್ನೆ ಈ ಥರದ್ದು ಇನ್ಸಿಡೆಂಟ್ ಆಗಿದೆ, ಸೊ ಏನಾಗುತ್ತೆ ಇವತ್ತು, ಹೇಗೆ ಥರ ಅವರು ಮಾಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಅವರು ನಮಗೆ ಅದೇ ನಮ್ಮ ಗಮನಕ್ಕೆ ಹೇಳಿದ್ದಾರೆ ಎಲ್ಲರೂ ಬ್ಲ್ಯಾಕ್ ಕಲರ್ದು ಬಟ್ಟೆ ಯೂಸ್ ಮಾಡ್ತಾ ಇದ್ದಾರೆ ಇವತ್ತು. ಮತ್ತು 3 ದಿನ ಮಾರ್ನಿಂಗ್ ಶೋಕಾಚರಣೆ ಮಾಡ್ತಾ ಇದ್ದಾರೆ ಈ ಊರಲ್ಲಿ. ಔಟ್ ಆಫ್ ದಟ್ ಈಗ ಫಸ್ಟ್ ಡೇ ಇವತ್ತು ಸ್ವಂತ ಇಷ್ಟದಿಂದ ಅಂಗಡಿ ಕ್ಲೋಸ್ ಮಾಡಿದ್ದಾರೆ ಎಲ್ಲರೂ. ಸುಮಾರು ಅಂಗಡಿ ವಗರ ಓಪನ್ ಕೂಡ ಇದೆ, ಅವ್ರಿಗೆ ಕೂಡ ಏನೂ ಬಲವಂತವಾಗಿ ಏನೂ ಕ್ಲೋಸ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಯಾರು ಸ್ವಂತ ಇಷ್ಟದಿಂದ ಕ್ಲೋಸ್ ಮಾಡಿದ್ದಾರೆ ಅದು ಎಲ್ಲ ಅಂಗಡಿ ವಗರ ಕ್ಲೋಸ್ ಇದೆ. ನಾಳೆಯಿಂದ ಎಲ್ಲ ಅಂಗಡಿ ಓಪನ್ ಆಗುತ್ತೆ. 3 ದಿನ ಅದು ಶೋಕಾಚರಣೆ ಇದೆ. ಅಲ್ಲಿ ಜೊತೆಗೆ ಇವತ್ತು 2:30 ಒಂದು ಪ್ರೇಯರ್ಸ್ ಮಾಡಿಕೊಂಡು ಮಸ್ಜಿದಿಯಲ್ಲಿ ಪ್ರೊಸೆಷನ್ ಮಾಡ್ತಾರೆ. ಆಮೇಲೆ ಪ್ರೊಸೆಷನ್ ಮುಗಿಸ್ಕೊಂಡು ನಾಳೆಯಿಂದ ನಾರ್ಮಲ್ ಅಂಗಡಿ ವಗರ ಎಲ್ಲ ಓಪನ್ ಮಾಡ್ತಾರೆ. ನಾವು ಈಗ ಅಂಜುಮನ್ ಕಮಿಟಿ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀವಿ. ಟೋಟಲ್ ಅರೌಂಡ್ 115 to 120 ಮೆಂಬರ್ಸ್ ಇರಾನಲ್ಲಿ ಇದ್ದಾರೆ ನಮ್ಮ ಅಲಿಪುರ ಕಡೆಯಿಂದ. ಸುಮಾರು ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇರಾನಲ್ಲಿ, ಮತ್ತು ಬೇರೆ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಅದು ಲಿಸ್ಟ್ ನಾವು ತೊಗೊಂಡಿದ್ದೀವಿ. ನಮ್ಮ ಮೇಲಧಿಕಾರಿ ಜೊತೆ ಅದನ್ನು ಶೇರ್ ಮಾಡಿ ಮುಂದೆ ಏನು ಆ್ಯಕ್ಷನ್ ತಗೋಬೇಕು ಆ ವಿಚಾರ ಬಗ್ಗೆ ಅದು ಅವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ. ನಾನು ಈಗ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀವಿ. ಈಗ ಲೋಕಲ್ದವ್ರ ಜೊತೆ ನಾನು ಕೇಳಿದಾಗ ಅವರು ಎಲ್ಲರೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಮತ್ತು ಆಲ್ರೆಡಿ ಇಂಡಿಯನ್ ಎಂಬಸಿ ಕಡೆಯಿಂದ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ಸೊ ನಮ್ಮ ಕಡೆಯಿಂದ ಕೂಡ ಏನು ಸಹಕಾರ ಬೇಕು ಅದು ನಾವು ಕೂಡ ಕೊಡ್ತೀವಿ. ಮಿನಿಸ್ಟರ್ ಅಥಾರಿಟಿ ಏನಾದರೂ ಸೂಚನೆಗಳು ಕೊಟ್ಟಿದ್ದಾರೆ ಸರ್ ನಿಮಗೆ? ಡೆಫಿನೆಟ್ಲಿ ನಮಗೆ ಅಲರ್ಟ್ ಮೆಸೇಜಸ್ ವಗೇರಾ ಬಂದಿದೆ. ಅದು ನಾವು ನಮಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮೇಲಧಿಕಾರಿದವರು ಎಲ್ಲ ನಾವು ಫಾಲೋ ಮಾಡ್ತಾ ಇದ್ದೀವಿ. ಕಾನೂನು ಸುವ್ಯವಸ್ಥೆಗೆ ಯಾವುದೂ ಥರ ಧಕ್ಕೆ ಆಗಬಾರ್ದು, ಅದು ನಾವು ಇನ್ಶೂರ್ ಮಾಡ್ತೀವಿ. ನೋಡಿ, ನಮ್ಮ ಡಿಸ್ಟಿಕಲ್ಲಿ ಓನ್ಲಿ ಅಲಿಪುರ ಮತ್ತು ಪಕ್ಕದಲ್ಲಿ ಒಂದು ಊರಿದೆ ಪೋತೇನಹಳ್ಳಿ. ಅಲಿಪುರ ಅಲ್ಲಿ ಅರೌಂಡ್ 25,000 ಶಿಯಾ ಪಾಪ್ಯುಲೇಷನ್ ಇದೆ. ಪೋತೇನಹಳ್ಳಿ ಅರೌಂಡ್ 1,000 ಜನ ಇದ್ದಾರೆ. ಬೇರೆ ಇದನ್ನು ಬಿಟ್ಟು ನಮ್ಮ ಡಿಸ್ಟಿಕಲ್ಲಿ ಯಾವುದೂ ಶಿಯಾ ಪಾಪ್ಯುಲೇಷನ್ ಇಲ್ಲ. ಅದು ನಾನು ಅಂಜುಮನ್ ಕಮಿಟಿ ಮೆಂಬರ್ಸ್ ಕಡೆಯಿಂದ ಕೂಡ ಕನ್ಫರ್ಮ್ ಮಾಡಿದ್ದೀವಿ. ಸೊ ನಾವು ಇದೇ ಜಾಗ ಅಲಿಪುರ ಮತ್ತು ಪೋತೇನಹಳ್ಳಿಯಲ್ಲಿ ಫೋಕಸ್. ಒಟ್ಟಾರೆ ದೇಶದಲ್ಲಿ ಶಿಯಾ ಸಮುದಾಯ ನೆಲೆಸಿರುವ ಏಕೈಕ ಸ್ಥಳ ಅಲಿಪುರ ಗ್ರಾಮವಾಗಿದ್ದು, ದೇಶ ವಿದೇಶಗಳಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ಖ್ಯಾತಿ ಗಳಿಸಿದ್ದು, ಈಗ ಅಲಿಪುರ ಗ್ರಾಮ ಎಲ್ಲೆಡೆ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ನಂಬಿಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ಪಂಚಲಿಂಗ ಕ್ಷೇತ್ರವಾದ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ಅತ್ಯಂತ ವೈಭವ ಮತ್ತು ಸಡಗರದಿಂದ ನೆರವೇರಿತು. ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ಪಂಚಲಿಂಗ ಕ್ಷೇತ್ರವಾದ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ಅತ್ಯಂತ ವೈಭವ ಮತ್ತು ಸಡಗರದಿಂದ ನೆರವೇರಿತು. ಫೆಬ್ರವರಿ 23ರಿಂದಲೇ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಿದ್ದು, ಮಾರ್ಚ್ 9ರವರೆಗೆ ನಿರಂತರವಾಗಿ ವೈವಿಧ್ಯಮಯ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಅದ್ದೂರಿ ರಥೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. ರಥೋತ್ಸವದ ನಂತರ
ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ಶಿಕ್ಷಕ ವೇಣುಗೋಪಾಲ್, ಈ ಸೋಮೇಶ್ವರ ಸ್ವಾಮಿ ದೇವಾಲಯವು ಪಂಚಲಿಂಗ ಕ್ಷೇತ್ರಗಳಲ್ಲಿ ಒಂದಾದ ನಂಬಿಹಳ್ಳಿ ಗ್ರಾಮದಲ್ಲಿ ಇದೆ. ಇದು ಚೋಳರ ಕಾಲದ ಇತಿಹಾಸವಿರುವ ಅತ್ಯಂತ ಪುರಾತನವಾದ ಶಿವಲಿಂಗವನ್ನ ಹೊಂದಿದ್ದು ಈ ಭಾಗದ ಭಕ್ತರ ಆರಾಧ್ಯ ದೈವವಾಗಿದೆ ಎಂದರು. ಇನ್ನು ರಥೋತ್ಸವದಲ್ಲಿ ಸಾವಿರಾರು ಮಂದಿ ಭಕ್ತರು ಭಾಗವಹಿಸಿದ್ರು. ಸಾಂಸ್ಕೃತಿಕ ಕಲಾ ತಂಡಗಳು ರಥೋತ್ಸವದ ಮೆರುಗನ್ನ ಹೆಚ್ಚಿಸಿದ್ದಾವೆ. ಸೋಮೇಶ್ವರ ಸ್ವಾಮಿ ದೇವಾಲಯ ಪಂಚಲಿಂಗ ಕ್ಷೇತ್ರ ನಂಬಿಹಳ್ಳಿ ಸುಮಾರು ವರ್ಷಗಳ ಇತಿಹಾಸವಿರುವಂತಹ ಚೋಳರ ಕಾಲದ್ದು ಎಂದು ಹೇಳಲ್ಪಡುವ ಒಂದು ಶಿವಲಿಂಗ. ವರ್ಷನೂ ಕದ್ರಿ ಹುಣ್ಣಿಮೆ ಅಂತ ನಡೆಯುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ಸುಮಾರು ಒಂದು 50ರಿಂದ 60 ಹಳ್ಳಿಗಳ ಜನ ಇಲ್ಲಿ ಸೇರ್ತಾರೆ. ಸುಮಾರು 5ರಿಂದ 10,000 ಜನ ಸೇರುವಂಥ ಒಂದು ರಥೋತ್ಸವಕ್ಕೆ ಎಲ್ಲ ಊರಿನ ಸುತ್ತಮುತ್ತಲು ಗ್ರಾಮಸ್ಥರು ಪಾಲಕ ಹೆಸರುಗಡೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಮತ್ತು ತುಂಬ ವಿಜೃಂಭಣೆಯಿಂದ ಸುಮಾರು 11 ದಿನಗಳ ಕಾಲ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮಾಡಿದ್ದಾರೆ. ಎಲ್ಲರೂ ಸಹ ಈ ಸೋಮೇಶ್ವರ ಸ್ವಾಮಿ ಕೃಪಾಕಟಕ್ಕೆ ಹೊರಟಾಗಿ ಅವರು ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಬೇಕು. ನಮ್ಮ ಸುತ್ತಮುತ್ತಲು ಗ್ರಾಮಸ್ಥರಿಗೂ ಮತ್ತು ಎಲ್ಲ ನಾಡಿನ ಜನತೆಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಸೋಮೇಶ್ವರ ಸ್ವಾಮಿಯ ಅನುಗ್ರಹ ಮತ್ತು ಅವರ ಆಶೀರ್ವಾದ ಇರಲಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಉತ್ತಮವಾಗಿ ಮಳೆ ಬೆಳೆ ಆಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ವರ್ಷ ಇದೇ ರೀತಿ ಜಾತ್ರೆ ಎಲ್ಲರೂ ಸಹ ಬರ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ವೈಭವವಾಗಿ ಅಲಂಕಾರಗಳನ್ನು ಮಾಡುವ ಒಂದು ಉದ್ದೇಶ ಟ್ರಸ್ಟಿ ಹೊಂದಿದೆ. ಇಷ್ಟೇ ಹೇಳುತ್ತಾ ನಮಸ್ಕಾರ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಪಟ್ರೇನಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು. ದಿನಾಂಕ 2/3/2026 ಸೋಮವಾರದಂದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೂಲದೇವರಿಗೆ ಪಂಚಾಮೃತ ಅಭಿಷೇಕ, ಬೆಣ್ಣೆ ಅಲಂಕಾರ ಏರ್ಪಡಿಸಲಾಗಿರುತ್ತದೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತನು ಮನ ಧನವನ್ನ ಅರ್ಪಿಸಿ ದೈವಿ ಕಾರ್ಯದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಧಾನ ಅರ್ಚಕರು ಪವನ್ ಶರ್ಮಾ 6362661157. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಪಟ್ರೇನಹಳ್ಳಿ ಗ್ರಾಮಸ್ಥರು. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್,
ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012.
ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, JEE, KCET ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಇತ್ತೀಚಿನ ದಿನಗಳಲ್ಲಿ ಗುರುಗಳ ಮೇಲಿನ ಗೌರವ, ಭಕ್ತಿ ಕುಂಠಿತವಾಗುತ್ತಿದೆ. ಇಂತಹ ಸಂದರ್ಭದಲ್ಲಿಯೇ ಹಳೆಯ ವಿದ್ಯಾರ್ಥಿಗಳು ಗುರುಗಳನ್ನು ನೆನೆದು ಇಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಪಂಚಗಿರಿ ಬೋಧನಾ ಶಾಲೆಯಲ್ಲಿ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ಹಿರಿಯ ಶಿಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂಬ ಭಾವನೆಯಿಂದ ಗುರುಗಳನ್ನು ಕಾಣುತ್ತೇವೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದ ಗುರುಗಳಿಗೆ ಗೌರವ ಸಲ್ಲಿಸಲು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಆಚಾರ್ಯೋತ್ಸವ ಎಂಬ ಹೆಸರಿನಲ್ಲಿ ಗುರುವಂದನಾ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ಆಡಳಿತ ಮಂಡಳಿ ಹಾಗೂ 1980ರಿಂದ 90ರವರೆಗೆ ಶಾಲೆಯಲ್ಲಿ ಓದಿದ ಹಳೆಯ SSLC ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ತಮ್ಮ ಜೀವನಕ್ಕೆ ಭವಿಷ್ಯದ ಹಾದಿ ತೋರಿಸಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಿದ್ದರು. ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಗಿದ್ದು, ಶಿಕ್ಷಕರಿಗೆ ಹಾರ, ಶಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಈ ವಿಶೇಷ ಕಾರ್ಯಕ್ರಮದಲ್ಲಿ KV ವಿದ್ಯಾಸಂಸ್ಥೆಗಳ ಅಧ್ಯಕ್ಷ KV ನವೀನ್ ಕಿರಣ್ ಹಳೆಯ ವಿದ್ಯಾರ್ಥಿಯಾಗಿ ಭಾಗವಹಿಸಿ ಶಿಕ್ಷಕರ ಸೇವೆಯನ್ನು ಶ್ಲಾಘಿಸಿ ಶಾಲಾ ದಿನಗಳ ನೆನಪುಗಳನ್ನು ಮೆಲುಕು ಹಾಕಿದರು. ಸರ್, ಇವತ್ತು ನಾನು ಅಧ್ಯಕ್ಷ ಅಲ್ವೇ ಅಲ್ಲ, ಕಾರ್ಯಕ್ರಮದ ಪೂರ್ವಭಾವ ಸಿದ್ಧತೆ ಸಭೆನಲ್ಲೇ ಹೇಳಿದ್ದೀನಿ. ಕಾರ್ಯಕ್ರಮದ ದಿನ ನಾನು ಒಬ್ಬ ಹಳೆಯ ವಿದ್ಯಾರ್ಥಿ ಅಂತ, ಇವತ್ತು ನಮ್ಮ ಜೊತೆ ಓದಿದಂತಹ ಅನೇಕ ಜನ ಸ್ನೇಹಿತರು, ಈ ಒಂದು ಕಾರ್ಯಕ್ರಮ ಇದೊಂದು ರೀತಿ ನಮಗೆ ಪ್ರತಿ ಭಾನುವಾರ ಸಭೆ ಮಾಡ್ತಾ ಇದ್ವಿ ಇಲ್ಲಿ.
ನಮಗೆ ಅದು ಸಭೆ ಅನ್ನೋದಕ್ಕಿಂತಲೂ ನಮ್ಮ ಹಳೆಯ ಬಾಂಧವ್ಯವನ್ನ ಮತ್ತೆ ಮೆಲುಕು ಹಾಕ್ಲಿಕ್ಕೆ, ಹಳೆಯ ನಂಟನ್ನ ಮತ್ತೆ ಒಂದಾಗ್ಲಿಕ್ಕೆ ದಾರಿ ಆಯ್ತು. ಆ ಪ್ರತಿ ಭಾನುವಾರ ಎಷ್ಟು ಸಂತೋಷ ಪಟ್ಟಿದ್ದೀವಿ ಅಂದ್ರೆ, ಲೈಫಲ್ಲಿ ನಗು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಆ ಪ್ರತಿ ಭಾನುವಾರ ಒಂದು ಜೀವನಕ್ಕಾಗುವಷ್ಟು ನಗು ನಮಗೆ ಸಿಗ್ತಾ ಇತ್ತು. ಆ ಸ್ನೇಹ ನೋಡಿ, ಅದು ಪರಿಶುದ್ಧ ಅಂತ ಹೇಳೋದಕ್ಕೆ ಇದೇನೆ ಸಾಕ್ಷಿ. ಯಾರು ಮೇಲಿಲ್ಲ, ಕೀಳಿಲ್ಲ, ಸಾಹುಕಾರ ಇಲ್ಲ, ಬಡವ ಇಲ್ಲ, ಎಲ್ಲ ಒಂದೇ ರೀತಿನಲ್ಲಿ ಕೂತ್ಕೊಂಡು ಪ್ರತಿ ಭಾನುವಾರ ಇಲ್ಲೇ ಊಟ ಮಾಡ್ತಾ ಇದ್ವಿ. ಪ್ರತಿಯೊಂದು ಕಾರ್ಯವನ್ನು ಸಹ ಎಲ್ಲರೂ ಹಂಚ್ಕೋತಾ ಇದ್ವಿ. ಎಲ್ಲೋ ಒಂದು ಕಡೆ ನಾನು 1989ಕ್ಕೆ ವಾಪಸ್ ಹೋಗಿದ್ದೀನಿ ಅಂತಕ್ಕಂಥ ಭಾವನೆ ಬಂದಿದೆ ನನಗೆ. ಥ್ಯಾಂಕ್ ಯು. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಮೇಷ್ಟ್ರುಗಳು ಹೊಡೆಯೋದೇ ನೆನಪಿದೆ ಎಷ್ಟೇನೇನೆ. ಪಾಠ ಕಲ್ತಿದ್ದು ಸ್ವಲ್ಪ ಕಮ್ಮಿನೇ, ಆದ್ರೆ ಹೊಡೆದಿದ್ದಂತೂ ತುಂಬಾ ಚೆನ್ನಾಗಿ ನೆನಪಿದೆ. ಎಲ್ಲರೂ ಪ್ರತಿ ಶಿಕ್ಷಕರು ಸಹ ಒಬ್ಬೊಬ್ರು ಒಂದೊಂದು ಆಣಿ ಮುತ್ಯ ಇಲ್ಲಿ. ಒಬ್ಬೊಬ್ರು ನಮಗೆ ಬದುಕನ್ನ ಕಲಿಸ್ಕೊಟ್ಟಿದ್ದಾರೆ. ನಮಗೆ ನೋಡಿ, ಸರ್ಟಿಫಿಕೇಟ್ ಎಲ್ಲರೂ ತಗೋಬಹುದು, ಮಾರ್ಕ್ಸ್ ಎಲ್ಲರೂ ತಗೋಬಹುದು, ಆದ್ರೆ ಜೀವನ ನಡೆಸೋದು ಹೇಗೆ ಅನ್ನೋದನ್ನ ಕಲಿಸ್ಕೊಟ್ಟಿದ್ದಾರೆ ನಮ್ಗೆ. ಪ್ರತಿನಿತ್ಯ ನಮಗೆ ಕ್ಲಾಸಲ್ಲಿ ಶಿಸ್ತು ಯಾವ ರೀತಿ, ಈಗಲೂ ಸಹ ನಮಗೆ 9 ಗಂಟೆ ಅಂದ್ರೆ 9 ಗಂಟೆನೇ ನನಗೆ. ನಮ್ಮಲ್ಲಿ 9 ಅಂದ್ರೆ 9:15 ಆಗೋದಿಲ್ಲ. ನಾವು ಇವತ್ತು ಈ ಕಾರ್ಯಕ್ರಮ 10:15 ಪ್ರಾರಂಭ ಅಂದ್ವಿ, 10:15 ಕರೆಕ್ಟಾಗಿ ನಾವು ಪ್ರಾರಂಭ ಮಾಡಿದ್ವಿ ನಾವು. ಸೊ ಈ ರೀತಿಯಾದಂಥ ಶಿಸ್ತು ಈ ಸಂಸ್ಥೆನಲ್ಲಿ ನಮಗೆ ಕಲಿಸ್ಕೊಟ್ಟಿದೆ. ಕ್ರೀಡೆಗಳ ಮೇಲೆ ನಮಗೆ ಆಸಕ್ತಿ. ಇವತ್ತು ಏನೇ ಸಾಧನೆ ಮಾಡಿದ್ರು ಸಹ ಇಲ್ಲಿನ ಒಂದು ಬುನಾದಿ ನಮಗೆ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಇನ್ನು ಕಾರ್ಯಕ್ರಮದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳ ಭಾಷಣ, ಭಕ್ತಿಗೀತೆ ಹಾಗೂ ನೃತ್ಯ ಕಾರ್ಯಕ್ರಮಗಳು ನಡೆದವು. ಹಳೆಯ ವಿದ್ಯಾರ್ಥಿಗಳು ತಮ್ಮ ಗುರುಗಳೊಂದಿಗೆ ಕಳೆದ ಸ್ಮರಣೀಯ ಕ್ಷಣಗಳನ್ನು ನೆನಪಿಸಿಕೊಂಡು ಭಾವಪೂರ್ಣ ಕ್ಷಣಗಳಿಗೆ ಸಾಕ್ಷಿಯಾದರು. ಗುರು ಶಿಷ್ಯ ಸಂಬಂಧದ ಮಹತ್ವವನ್ನು ಸಾರಿದ ಈ ಆಚಾರ್ಯೋತ್ಸವ ಗುರುವಂದನಾ ಕಾರ್ಯಕ್ರಮ ಎಲ್ಲರ ಮನ ಗೆದ್ದು ಯಶಸ್ವಿಯಾಗಿ ನೆರವೇರಿತು. ಹೆಸರು ರೇಖಾ. ನಾನು 98ನೇ SSLC ಬ್ಯಾಚನ್ನು ಪಾಸ್ ಔಟ್ ಆಗಿದ್ದೀವಿ, ನಮ್ಮ ಬ್ಯಾಚ್. ಸೊ ಆಲ್ಮೋಸ್ಟ್ 25 ವರ್ಷ ಆದಮೇಲೆ ನಾವಿಲ್ಲಿ ಈ ಸ್ಕೂಲಿನ ಜಾಗದಲ್ಲಿ ನೆರವೇರಿದ್ದೀವಿ. ಇದಕ್ಕೆ ತುಂಬ ಖುಷಿ ಆಗ್ತಿದೆ. ಸೊ ನಾವೆಲ್ಲಿ ನಮ್ಮ ಅನುಭೂತಿಗಳು, ನಾವು ಕಲ್ತಿರೋ ಅಂಥ ವ್ಯಾಲ್ಯೂ ಸಿಸ್ಟಮ್ ಆಗಲಿ, ಸೊ ಅವನ್ನೆಲ್ಲ ಇವತ್ತು ರಿವೈವ್ ಮಾಡ್ಕೊಳ್ತಾ, ಸೊ ಅಂದರೆ ಎಲ್ಲರೂ ಒಂದೊಂದು, ಅಂದರೆ ನಾನು ಬೇಸಿಕಲಿ ಹೈದರಾಬಾದಲ್ಲಿ ಸೆಟ್ಲ್ ಆಗಿದ್ದೀನಿ, ಹೈದರಾಬಾದಿಂದ ಬಂದಿದ್ದೀನಿ ಪ್ರೋಗ್ರಾಮ್ಗೋಸ್ಕರ. ಸೊ ಇವತ್ತಿನ ಪ್ರೋಗ್ರಾಮ್ಗೆ ನಾವು 25 ವರ್ಷ ಆದಮೇಲೆ ಸ್ಕೂಲಿನ ಅಲ್ಲಿ ಹೆಜ್ಜೆ ಇಟ್ಟಾಗ ಆ ದಿನಗಳ ಅನುಭೂತಿಗಳು, ಆ ದಿನಗಳ ಸ್ನೇಹಿತರ ಜೊತೆ ಕಳೆದಿದ್ದ ಕ್ಷಣಗಳು, ಆ ಮಾರಲ್ ವ್ಯಾಲ್ಯೂಸ್ ಆಗಲಿ, ಟೀಚರ್ಸ್ ನಮಗೆ ಕಳಿಸ್ಕೊಟ್ಟಂಥ ಮಾರಲ್ ವ್ಯಾಲ್ಯೂಸ್ ಎಲ್ಲವನ್ನು ನಾವು ಅದನ್ನು ಅಡಾಪ್ಟ್ ಮಾಡಿಕೊಂಡೇ ನಾವು ಇವತ್ತು ಜೀವನದಲ್ಲಿ ಏನು ಸ್ಥಿತಿಗೆ ರೀಚ್ ಆಗಿದ್ದೀವಿ. ಇದೆಲ್ಲಕ್ಕೂ ನಮ್ಮ ಶಿಕ್ಷಕರೇ ಕಾರಣ ಆಗಿರ್ತಾರೆ. ಸೊ ಇವತ್ತು ನಾನು ಈ ಹಳೆಯ ಫ್ರೆಂಡ್ಸ್ನೆಲ್ಲ ನಾವು ಒಂದು ಕಡೆ ಇವತ್ತು ಆಲ್ಮೋಸ್ಟ್ 25 ವರ್ಷ ಆದಮೇಲೆ ನೋಡ್ತಾ ಇದ್ದೀವಿ. ಸೊ ಎಲ್ಲರ ಮಕ್ಕಳ ಜೊತೆ ಎಲ್ಲ ತುಂಬ ಸಂತೋಷ ಆಗ್ತಿದೆ. ಸೊ ಇದನ್ನು ಮತ್ತೆ ನಾವು ಈ ಥರ ಒಂದು ಕಾರ್ಯಕ್ರಮಗಳನ್ನ ಮತ್ತೆ ನಾವು ಮಾಡುವಾಗ ಮುಂದಿನ ಪೀಳಿಗೆಗೆ, ಮುಂದಿನ ಜನ್ರೇಷನ್ ಅವ್ರಿಗೂ ಸಹ ಗುರುಗೆ ವಂದನೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ನಮ್ಮ ತಂದೆ ತಾಯಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ, ಗುರುಗಳು ನಮ್ಗೆ ಈಕ್ವಲಿ ಆಗಿ ನಮ್ಮ ಬೆಳವಣಿಗೆಯಲ್ಲಿ ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ಈ ಥರ ಕಾರ್ಯಕ್ರಮಗಳು ಪ್ರೋತ್ಸಾಹಿಸಬೇಕಾಗಿ ನಾನು ಪ್ರತಿಯೊಂದು ಶಾಲೆಯಲ್ಲಿ ಕೊಡ್ತೀನಿ. ಅದು ಸುಮಾರು 25 ವರ್ಷ ಆದಮೇಲೆ ನೋಡುವಂಥ ಗುರುಗಳೇ, ಅದು ಒಬ್ಬರೊಬ್ರು ನಮ್ಮನ್ನು ಗುರ್ತಿಡುವಂಥ ಕ್ಷಣಗಳಾದರೆ ಅದು ತುಂಬ ಇಮೋಷನಲ್ ಆಗುತ್ತೆ. ಸೊ ನಾವು ಅವನ್ನ ಪರಿಚಯ ಮಾಡಿಕೊಂಡು, ಕೆಲವು ನಮ್ಮನ್ನೇ ನೆನ್ಪಿಟ್ಕೊಂಡು, ನಮ್ಮ ಒಂದೊಂದು ಆಕ್ಟಿವಿಟೀಸ್ನ ನೆನ್ಪಿಟ್ಕೊಂಡು ಮತ್ತೆ ಅದನ್ನು ರಿವೈವ್ ಮಾಡ್ಕೊಳ್ಳೋವಂಥದ್ದು ತುಂಬ ಒಳ್ಳೆಯ ಕ್ಷಣಗಳು ಅನಿಸ್ತಿದೆ. ಸೊ ಈ ಥರದ ಒಂದು ಆಕ್ಟಿವಿಟೀಸ್ನ ಮತ್ತೆ ನೋಡಬೇಕಾಗಿ ತುಂಬ ಇಷ್ಟ ಆಗ್ತದೆ. ಥ್ಯಾಂಕ್ ಯು. ರೇಖಾ. ಒಟ್ಟಾರೆ ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ನಡೆದ ಈ ಗುರುವಂದನಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಮೆರಿಕ ದೇಶದ ಅಧ್ಯಕ್ಷ ಟ್ರಂಪ್ ಅವರು ವಿಶ್ವ ನಾಯಕ ಎಂದು ಹೇಳಿಕೊಂಡು ಜಗತ್ತಿನ ಇನ್ನಿತರೆ ರಾಷ್ಟ್ರಗಳ ಮೇಲೆ ಬಾಂಬ್ ದಾಳಿ ನಡೆಸುವ ಮೂಲಕ ಬ್ಲಾಕ್ ಮೇಲ್ ತಂತ್ರಗಾರಿಕೆ ಅನುಸರಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಅಮೆರಿಕ ರಾಷ್ಟ್ರದ ಮೇಲೂ ಸಹ ಯಾರಾದರೂ ದಾಳಿ ಮಾಡುವವರು ಹುಟ್ಟಿಕೊಳ್ತಾರೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ವಾಗ್ದಾಳಿ ನಡೆಸಿದರು. ಪಕ್ಷದಲ್ಲಿರ್ತಕ್ಕಂಥ ಸ್ಥಾನಮಾನಕ್ಕೆ ಎಷ್ಟು ಗಟ್ಟಿ ಸ್ಥಾನ ಕೊಡ್ತಾ ಇರತಕ್ಕಂಥದ್ದು ಬಿಜೆಪಿ ಪಕ್ಷ, ಶಿಸ್ತಿನ ಪಕ್ಷ ಅಂತಕ್ಕಂಥದ್ದು ಇವತ್ತು ಇಡೀ ದೇಶ ನೋಡ್ತಾ ಇದೆ, ಪ್ರಪಂಚ ನೋಡ್ತಾ ಇದೆ.
ಶಿಡ್ಲಘಟ್ಟ ನಗರದ ಬಿಜೆಪಿಯ ಸೇವಾ ಸೌಧ ಕಚೇರಿಯಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಆನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಅವರು ಇಡೀ ಪ್ರಪಂಚದಲ್ಲಿ ಪವಿತ್ರ ರಂಜಾನ್ ಹಬ್ಬ ನಡೆಯುತ್ತಿದೆ. ಮುಸ್ಲಿಂ ಬಾಂಧವರು ಉಪವಾಸ ವ್ರತವನ್ನ ಆಚರಣೆ ಮಾಡುವ ಮೂಲಕ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇರಾನ್ ದೇಶದ ಮೇಲೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ದಾಳಿ ನಡೆಸಿ ಅಮಾಯಕ ಜನರ ಪ್ರಾಣವನ್ನ ಕಳೆದುಕೊಳ್ಳುವಂತೆ ಮಾಡಿದ್ದು ಅದನ್ನ ನಾನು ತೀವ್ರವಾಗಿ ಖಂಡಿಸುತ್ತೇನೆ ಎಂದರು. ವಿಶ್ವ ನಾಯಕನ ಹೆಸರಿನಲ್ಲಿ ಇಡೀ ಜಗತ್ತಿನ ರಾಷ್ಟ್ರಗಳಲ್ಲಿ ಬ್ಲಾಕ್ ಮೇಲ್ ಮಾಡುವ ತಂತ್ರಗಾರಿಕೆಯನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅನುಸರಿಸುತ್ತಿದ್ದಾರೆ. ಭಾರತ ದೇಶದ ಮೇಲೆಯೂ ಅಧಿಕ ತೆರಿಗೆಯನ್ನ ವಿಧಿಸಲಾಗಿದೆ. ಆದರೆ ವಿಶ್ವ ನಾಯಕರಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದಿಟ್ಟ ಪ್ರತ್ಯುತ್ತರದಿಂದ ತೆರಿಗೆಯನ್ನ ಕಡಿಮೆಗೊಳಿಸುವ ಮಟ್ಟಕ್ಕೆ ಅಮೆರಿಕ ಅಧ್ಯಕ್ಷ ಇಳಿದಿದ್ದಾರೆ ಎಂದರು. ಪವಿತ್ರ ರಂಜಾನ್ ಹಬ್ಬದ ವೇಳೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಡ ಮುಸ್ಲಿಮರಿಗೆ ಫುಡ್ ಕಿಟ್ ನೀಡುವ ವ್ಯವಸ್ಥೆ ಹಿಂದಿನ ವರ್ಷವೂ ಸಹ ಮಾಡಲಾಗಿದ್ದು, ಪ್ರಸ್ತುತ ಸಾಲಿನಲ್ಲಿ ಸಹ ಮಾಡುತ್ತೇನೆ. ಅದರ ಜೊತೆಗೆ ಹಿಂದೂಗಳ ಪವಿತ್ರ ಹಬ್ಬ ಯುಗಾದಿ ಸಂದರ್ಭದಲ್ಲೂ ಸಹ ಬಡವರಿಗೆ ಸಹ ಫುಡ್ ಕಿಟ್ ವಿತರಣೆ ಮಾಡಲು ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಇಡೀ ಪ್ರಪಂಚದಲ್ಲಿ ಇವತ್ತು ಟ್ರಂಪ್ ವಿಶ್ವ ನಾಯಕ ಏನು ಅಮೇರಿಕದ ಅವ್ರದ್ದು ನಡ್ಕೊಂಡು ಬರ್ತಾ ಇದೆ. ಟ್ರಂಪ್ ಬಂದಾದ ಮೇಲೆ ಎಲ್ಲ ದೇಶಗಳನ್ನು ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಮಾಡ್ಕೊಬರ್ತಾ ಇದ್ದಾರೆ. ನಮ್ಮ ಭಾರತವನ್ನು ಕೂಡ ಬ್ಲಾಕ್ ಮೇಲ್ ಮಾಡಿದ್ರು. ನಮ್ಮ ಸಾಕಷ್ಟು ಟ್ಯಾಕ್ಸ್ಗಳನ್ನು ಒಂದಕ್ಕೆ ಡಬಲ್ ಹಾಕಿ 50% ಹಾಕಿ ತುಂಬ ಬ್ಲಾಕ್ ಮೇಲ್ ಮಾಡಿ ಮೋದಿಜಿಯವರು ಅದಕ್ಕೆ ದೊಡ್ಡ ಮಟ್ಟಕ್ಕೆ ಒಂದು ಕೌಂಟರ್ ಕೊಟ್ಟರು. ಅವರಿಗೆ ಎದುರಲೇ ಇಲ್ಲ. ಬೇರೆ ದೇಶಗಳನ್ನ ಯುರೋಪ್ ಕಂಟ್ರಿಗಳನ್ನ ಎಲ್ಲ ಕೂಡ ಒಪ್ಪಂದಗಳನ್ನ ಮಾಡ್ಕೊಂಡಾದಮೇಲೆ ಟ್ರಂಪ್ ಮನಸ್ಥಿತಿ ಇಮಿಡಿಯೇಟಾಗಿ ಚೇಂಜ್ ಆಗಿ ನಮ್ಮ ಭಾರತದ ಮೇಲೆ ಆಗಿರ್ತಕ್ಕಂಥ ಸುಂಕಗಳನ್ನು ಕೂಡ ಕಡಿಮೆ ಮಾಡೋದು. ಅದೇ ರೀತಿ ಇಡೀ ವಿಶ್ವದಲ್ಲಿ ಎಲ್ಲ ದೇಶಗಳ ಮೇಲೆ ಹಿಡಿಬೇಕು ಅಂತಕ್ಕಂಥ ಮನಸ್ಥಿತಿ ಟ್ರಂಪ್ಗಿದೆ. ಇವತ್ತು ಅರಬ್ ಕಂಟ್ರೀಸ್ಗಳ ಮೇಲೆ, ಇರಾನ್ ಮೇಲೆ, ಇಸ್ರೇಲ್ ಜೊತೆ ಸೇರಿಕೊಂಡು ಅರಬ್ ಕಂಟ್ರೀಸ್ ಮೇಲೆ ಇವತ್ತು ಇಡೀ ಪ್ರಪಂಚದಲ್ಲೇ ರಂಜಾನ್ ನಡೀತಾ ಇದೆ. ಎಲ್ಲರೂ ಪ್ರಾರ್ಥನೆ ಮಾಡ್ತಕ್ಕಂಥ ದಿನಗಳು. ಇಂಥ ದಿನಗಳಲ್ಲಿ ಯುದ್ಧಗಳನ್ನು ಮಾಡಿ ಸಾಕಷ್ಟು ಅಮಾಯಕರನ್ನ ಸ್ಕೂಲುಗಳ ಮೇಲೆ, ಅಮಾಯಕರ ಮೇಲೆ ಬಾಂಬ್ಗಳನ್ನ ಹಾಕಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಇರಾನ್ ದೇಶದ ರಾಜರನ್ನು ಕೂಡ ಇವತ್ತು ಹತ್ಯೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಟ್ರಂಪ್ ಮನಸ್ಥಿತಿಯಿಂದ ಇಡೀ ಜಗತ್ತೇ ಇವತ್ತು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಏನಾದ್ರೂ ಪ್ರಪಂಚಕ್ಕೆ ಆಘಾತ ಆಗ್ತಕ್ಕಂತಂದರೆ ಈ ಒಂದು ಟ್ರಂಪ್ ಅಂತ ಮನಸ್ಥಿತಿ ಇರ್ತಕ್ಕಂಥ ನಾಯಕರಿಂದ. ಮೋದಿಜಿಯವರು ಗಟ್ಟಿ ಮನಸ್ಸಿಂದ ಅವ್ರನ್ನ ಎದುರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಮುಂದಿನ ದಿನಗಳಲ್ಲಿ ಇಡೀ ಭಾರತದ ನಾಯಕರಾಗಿದ್ದ ಮೋದಿಜಿಯವರೇ ವಿಶ್ವ ನಾಯಕನಾಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇದೆಲ್ಲ ನೋಡಿದ್ರೆ ಆಗ್ತಕ್ಕಂಥದ್ದು ನಡೀತದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಜಿಲ್ಲಾ ಕಾರ್ಯದರ್ಶಿ ಅಶೋಕ್, ಜಿಲ್ಲಾ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ನರ್ಮದಾ ರೆಡ್ಡಿ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಬಾಲರೆಡ್ಡಿಹಳ್ಳಿ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ದಿನಾಂಕ 3/3/2026 ಮಂಗಳವಾರ. ದಿನಾಂಕ 1/3/2026ರಿಂದ 5/3/2026ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರುತ್ತವೆ. ವಿಶೇಷ ಸೂಚನೆ: ದಿನಾಂಕ 3/3/2026 ಮಂಗಳವಾರದಂದು ಚಂದ್ರಗ್ರಹಣ ಇರುವುದರಿಂದ ಬೆಳಗ್ಗೆ 11ರಿಂದ 12 ಗಂಟೆಯೊಳಗೆ ಬ್ರಹ್ಮರಥೋತ್ಸವ ಮುಗಿಸಿ ಸ್ವಾಮಿಯನ್ನ ಯಥಾಸ್ಥಾನಕ್ಕೆ ಬಿಡುವುದು. ನಂತರ ದೇವಸ್ಥಾನದ ಬಾಗಿಲನ್ನ ಮಧ್ಯಾಹ್ನ 3:30ಕ್ಕೆ ಸಂಪೂರ್ಣವಾಗಿ ಮುಚ್ಚಲಾಗುವುದು. ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಬಾಲರೆಡ್ಡಿಹಳ್ಳಿ ಗ್ರಾಮಸ್ಥರು ಮತ್ತು ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಮಸ್ಥರು. ದುಡ್ಡನ್ನ
ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ, ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ, ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಫ್ಯೂ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ. ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಈ ಲೇಔಟ್ ನ ಟಿಟಿಸಿಪಿ ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492 9986744492. Another number 08156272799. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನ
ಸೌಲಭ್ಯಕ್ಕೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿಜಯಪುರ ಪುರಸಭೆಯ 2ನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ನ ಸದಸ್ಯರಿಗೆ ವಿಪ್ ಜಾರಿ ಮಾಡಿದ್ದರೂ ಕಾಂಗ್ರೆಸ್ ಸದಸ್ಯರಿಗೆ ಮತ ಹಾಕಿ ಅಧ್ಯಕ್ಷರಾಗಲು ಸಹಕರಿಸಿದ 7 ಸದಸ್ಯರನ್ನ ಅನರ್ಹಗೊಳಿಸಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. 2ನೇ ಬಾರಿ ಚುನಾವಣೆಯಲ್ಲಿ ಜೆಡಿಎಸ್ ಅನ್ನು ಮೂಲೆ ಗುಂಪು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ ಕಡೆ ಇವತ್ತು ದೇವನಹಳ್ಳಿ ತಾಲೂಕು ವಿಜಯಪುರ ಪುರಸಭೆಯ 2ನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ನ ಸದಸ್ಯರಿಗೆ ವಿಪ್ ಜಾರಿ ಮಾಡಿದ್ದರು. ಕಾಂಗ್ರೆಸ್ ಸದಸ್ಯರಿಗೆ ಮತ ಹಾಕಿ ಅಧ್ಯಕ್ಷರಾಗಲು ಸಹಕರಿಸಿದ 7 ಸದಸ್ಯರ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿ ಅವರ ಸದಸ್ಯತ್ವ ಅನರ್ಹಗೊಳಿಸಿದ ವಿಚಾರವಾಗಿ ಸುದ್ದಿಗೋಷ್ಠಿ ನಡೆಸಿದರು. ಜೆಡಿಎಸ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಮುನೇಗೌಡ ಪಕ್ಷದ ದಾರಿ ತಪ್ಪಿದ ಸದಸ್ಯರನ್ನ ಸರಿದಾರಿಗೆ ತರಲು ಶಿಕ್ಷೆ ಅನಿವಾರ್ಯ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರ ನಿರ್ದೇಶನ ಹಾಗೂ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿಯವರ ಪತ್ರದ ಅನ್ವಯ ನಾನು ದೂರು ಸಲ್ಲಿಸಿದ್ದೆ. ಅದರ ಫಲವಾಗಿ ಜಿಲ್ಲಾಧಿಕಾರಿಗಳು ಈ 7 ಮಂದಿ ಸದಸ್ಯರ ಸದಸ್ಯತ್ವವನ್ನು ರದ್ದುಗೊಳಿಸಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. ಕೆಲವು ನಮ್ಮ ನೆಲಮಂಗಲ ಪುರಸಭೆ ಮತ್ತು ವಿಜಯಪುರ ಪುರಸಭೆಯ ಜೆಡಿಎಸ್ನ ಒಂದು ಸದಸ್ಯರು ಹೆಚ್ಚಿಗೆ ಇತ್ತು. 2ನೇ ಬಾರಿ ಚುನಾವಣೆಯಲ್ಲಿ ಜೆಡಿಎಸ್ ಅನ್ನು ಮೂಲೆ ಗುಂಪು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ ಕಡೆ ಇವತ್ತು ನಾವು 2ನೇ ಸಾರಿ ವಿಪ್ಪನ್ನು ಎಲ್ಲರಿಗೂ ಸಹ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ವಿಪ್ಪನ್ನು ಜಾರಿ ಮಾಡಿದರೂ ಸಹ ವಿಪ್ಪನ್ನು ಉಲ್ಲಂಘನೆ ಮಾಡಿ ಇವತ್ತು ಕಾಂಗ್ರೆಸ್ನ ಅಧ್ಯಕ್ಷ ಮತ್ತು ಅಧ್ಯಕ್ಷರು ಮಾಡೋಕ್ಕೆ ಹೊರಟಿರೋಂಥ ಜನಕ್ಕೆ ಇದನ್ನು ನಮ್ಮ ಶಾಸಕರಾದಂಥ ನೆಲಮಂಗಲದ ಶ್ರೀನಿವಾಸಮೂರ್ತಿಯವರು, ಮಾಜಿ ಶಾಸಕರಾದಂಥ ಶ್ರೀನಿವಾಸಮೂರ್ತಿಯವರು, ದೇವನಹಳ್ಳಿನ ಮಾಜಿ ಶಾಸಕರಾದಂಥ ನಿಸರ್ಗ ನಾರಾಯಣಸ್ವಾಮಿಯವರ ಒಂದು ಅನಿವಾರ್ಯತೆ ಮೇರೆಗೆ ಇವತ್ತು ನಮ್ಮ ಕಾರ್ಯದ ರಾಜ್ಯದ ಚುನಾವಣಾಧಿಕಾರಿಗಳಾದಂಥ ತಿಪ್ಪೇಸ್ವಾಮಿಯವರಿಗೆ ವಿಷಯ ತಿಳಿಸಿದಾಗ
ಅವರನ್ನ ಅನರ್ಹತೆ ಮಾಡಬೇಕು. ಇವತ್ತು ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿರೋದ್ರಿಂದ ಅವರಿಗೆ ಅನರ್ಹತೆ ಮಾಡಬೇಕು ಅಂತೇಳಿ ಮಾಜಿ ಶಾಸಕರ ಶಿಫಾರಸಿನ ಮೇರೆಗೆ ನಾನು ಹಿಂದೆ ಜಿಲ್ಲಾಧ್ಯಕ್ಷನಾಗಿದ್ದಾಗ ನಮ್ಮ ರಾಷ್ಟ್ರಾಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರಿಂದ ನನಗೆ ಒಂದು ಸೂಚನೆ ಪತ್ರ ಬಂತು. ಇವನ್ನ ಸದಸ್ಯತ್ವದಿಂದ ಅನರ್ಹತೆಗೊಳಿಸಬೇಕು ಅಂತೇಳಿ ನನಗೆ ಲೆಟರ್ ಬಂತು. ಆ ಲೆಟರ್ ಬದ್ಧವಾಗಿ ನಾನು ಇವತ್ತು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನಿವತ್ತು ಅವರ ಒಂದು ಮಾತಿನ ಪ್ರಕಾರ ಇವತ್ತು ನಾನು ಅವರ ಲೆಟರ್ ಪ್ರಕಾರವಾಗಿ. ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯ ಎಂ ಕೇಶವಪ್ಪ, ಸಿಎಂ ರಾಮು, ಶ್ರೀರಾಮ್, ವಿಜಯಪುರ ಹೋಬಳಿ ಜೆಡಿಎಸ್ ಅಧ್ಯಕ್ಷರಾದ ಪುರಕೃಷ್ಣ, ಟೌನ್ ಜೆಡಿಎಸ್ ಉಪಾಧ್ಯಕ್ಷರಾದ ಎಸ್ಆರ್ಎಸ್ ಬಸವರಾಜು ಮತ್ತಿತರರು ಉಪಸ್ಥಿತರಿದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಚಿಂತಾಮಣಿ ನಗರದ ತಪತೇಶ್ವರ ಕಾಲೋನಿಯಲ್ಲಿ ಶನಿವಾರ ರಾತ್ರಿ ನವಜಾತ ಶಿಶು ಪತ್ತೆಯಾಗಿದೆ. ಸ್ಥಳೀಯರು ಶೌಚಾಲಯದಲ್ಲಿ ನವಜಾತ ಶಿಶುವನ್ನ ಕಂಡು ನಗರ ಪೊಲೀಸ್ ಠಾಣೆಗೆ ಮಾಹಿತಿ ಮುಟ್ಟಿಸಿದ ತಕ್ಷಣ ಘಟನಾ ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಅಂಗನವಾಡಿ ಕಾರ್ಯಕರ್ತೆಯರು ಸ್ಥಳಕ್ಕೆ ಆಗಮಿಸಿ ಚಿಕ್ಕಬಳ್ಳಾಪುರದಿಂದ ಬೆರಳಚ್ಚು ತಜ್ಞರ ತಂಡ ಕರೆತರಲಾಗಿತ್ತು. ಪೊಲೀಸರು ಶೌಚಾಲಯ ಇರುವ ಮನೆ ಮಾಲೀಕರಿಂದ ದೂರನ್ನ ಪಡೆದು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪೊಲೀಸರ ತನಿಖೆಯ ನಂತರ ನವಜಾತ ಶಿಶುವನ್ನು ಶೌಚಾಲಯದಲ್ಲಿ ಬಿಸಾಡಿರುವ ಬಗ್ಗೆ ಸತ್ಯಾಸತ್ಯತೆ ತಿಳಿಯಬೇಕಾಗಿದೆ. ಇದು ಕೀ ತಗೊಂಡ್ಬರ್ತಾರೆ. ಏನು ಕಿರ್ತಿದಾರೆ ಎಲ್ಲರೂ ಕಿರ್ತಿದಾರೆ ಅಂತ ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ವೆಲಹನ್ಕಣಿ ಮಾತಾ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಮುಖ್ಯ ಶಿಕ್ಷಕರಾದ ಶ್ರೀನಾಥ್ ಎಂಎನ್ ಅವರು ಉದ್ಘಾಟಿಸಿದರು. ಪ್ರದರ್ಶನದಲ್ಲಿ ನೂರಾರು ವಿದ್ಯಾರ್ಥಿಗಳಿಂದ ಮೂಡಿಬಂದ ವಿವಿಧ ಮಾಡೆಲ್ಗಳು ಗಮನ ಸೆಳೆದವು. ಪೋಷಕರು ವಿದ್ಯಾರ್ಥಿಗಳ ಜ್ಞಾನಾರ್ಜನೆ ಕಂಡು ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ನಗರದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳ ವೈಜ್ಞಾನಿಕ ವಸ್ತು ಪ್ರದರ್ಶನ ಕಂಡು ಬೆರಗಾದರು. ನಮ್ಮ ಸ್ಕೂಲಲ್ಲಿ ಎಜುಕೇಷನ್ ಯಾವ ಥರ ಇದೆ ಪ್ಲಸ್ ಇವತ್ತಿನ ಸೈನ್ಸ್ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ಸೊ ಮಕ್ಕಳೆಲ್ಲ ಏನು ಮಾಡಿದ್ದಾರೆ. ಎಲ್ಲ ಮಕ್ಕಳು ಕಲೆನ ಎಲ್ಲ
ತೋರಿಸ್ತಾ ಇದ್ದಾರೆ. ಇದು ಒಂಥರ ಮಕ್ಕಳು ಅವರು ತಲೆಯಲ್ಲಿ ಏನಿದೆ ಅನ್ನೋದೊಂದು ಈ ಥರ ಒಂದು ಪ್ರೋಗ್ರಾಮ್ ಅರೇಂಜ್ಮೆಂಟ್ ಮಾಡೋದ್ರಿಂದ ಅವರಲ್ಲಿರೋ ಜ್ಞಾನನ ಹೊರಗಡೆ ತರ್ತಾರೆ. ಇದು ಸ್ವಲ್ಪ ಇದನ್ನೆಲ್ಲ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ ಇದನ್ನು ಸ್ವಲ್ಪ ಇದು ಮಾಡಿದ್ರೆ ಇವ್ರ ಜೊತೆ ನಾಲೆಡ್ಜ್ಗೆ ಚೆನ್ನಾಗಿ ನಾವಿವತ್ತು ಸೈನ್ಸ್ ಎಕ್ಸಿಬಿಷನ್ಗೆ ಬರ್ತೀವಿ ಅಲ್ವಾ. ಸೊ ನಮ್ಮ ಸ್ಕೂಲಲ್ಲಿ ಎಜುಕೇಷನ್ ಯಾವ ಥರ ಇದೆ, ಇವತ್ತು ಮಾಡೆಲ್ಸ್ ಎಲ್ಲ ಮಾಡಿದ್ದಾರೆ, ಯಾವ ಥರ ಇದೆ, ಏನು ಅನಿಸುತ್ತೆ ಮಕ್ಕಳ Good afternoon everyone, myself Rajana, science teacher. At first, a very happy National Science Day. Today, 28th February, we are celebrating National Science Day in our school, Velankani Mata Educational Institution. We celebrate this day to mark the discovery of Raman effect by the great scientist Sir C.V. Raman. Today, he announced his discovery and he was the first Indian and Asian was awarded the Great Nobel Prize. We will remember always him for his contribution to the science. And this day, ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತಾಧಿಕಾರಿ ಅಲ್ಮಾಸ್, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಸುಪ್ರೀಂ ಕೋರ್ಟ್ ಕೊಟ್ಟ ಬಿಗ್ ರಿಲೀಫ್ ಬೆನ್ನಲ್ಲೇ ಸ್ವಕ್ಷೇತ್ರಕ್ಕೆ ಎಂಟ್ರಿ. ಬಿಜೆಪಿ ಮುಖಂಡನಿಗೆ ಪಂತಾಹ್ವಾನ. ಸಿ ಮುನಿರಾಜುಗೆ ತಾಕತ್ತಿದ್ರೆ ಗೆಲ್ಲುವಂತೆ ಸುಬ್ಬಾರೆಡ್ಡಿ ಸವಾಲ್. ಇಸ್ರೇಲ್ ಅಮೆರಿಕದಿಂದ ಇರಾನ್ ಮೇಲೆ ಭೀಕರ ಯುದ್ಧ. ಮೃತಪಟ್ಟ ಇರಾನ್ ಧರ್ಮಗುರು. ಅಲಿಪುರ ಗ್ರಾಮದಲ್ಲಿ ಬೃಹತ್ ಶೋಕಾಚರಣೆ. ಶ್ರೀ ಸೋಮೇಶ್ವರ ಸ್ವಾಮಿಯ ಅದ್ದೂರಿ ಬ್ರಹ್ಮರಥೋತ್ಸವ. ಹರಿದು ಬಂದ ಭಕ್ತ ಸಾಗರ. ಕಣ್ಮನ ಸೆಳೆದ ಸಾಂಸ್ಕೃತಿಕ ಕಲಾ ತಂಡಗಳು. ಇತ್ತೀಚೆಗೆ ಗುರುಗಳ ಮೇಲಿನ ಗೌರವ ಕುಂಠಿತ. ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. ಹಿರಿಯ ಶಿಕ್ಷಕರಿಂದ ವ್ಯಾಪಕ ಶ್ಲಾಘನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.